ಏನಾದ್ರು ಪ್ಲಾನ್ ಮಾಡ್ತಿದ್ರೆ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಟೂರ್ ಪ್ಲಾನ್ ನ ಕೊಡ್ಲಿದ್ದೇವೆ. ಆ ಟೂರ್ ಪ್ಲಾನ್ ಅಲ್ಲಿ ನಾವು ಮುರುಡೇಶ್ವರ, ನೇತ್ರಾಣಿ ದ್ವೀಪ ಮತ್ತೆ ಹೊನ್ನಾವರ ಇಲ್ಲಿರೋ ಪ್ರಮುಖ ಸ್ಥಳಗಳನ್ನೆಲ್ಲ ಒಟ್ಟಿಗೆ ನೋಡ್ಕೊಂಡು ಬರ್ಲಾಗ್ತದೆ. ಯಾವ ರೀತಿಯಲ್ಲಿ ನೀವು ಟೂರ್ ನ ಪ್ಲಾನ್ ಮಾಡಬಹುದು ಇದ್ರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇವೆ. ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಹಾಗಾಗಿ ನೀವು ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ಟೂರ್ ಪ್ಲಾನ್ ಗೆ ಹೋಗೋಣ. ಮುರುಡೇಶ್ವರ ಮತ್ತೆ ಹೊನ್ನಾವರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ. ಡೈರೆಕ್ಟ್ ನಾವೀಗ ಟೂರ್ ಪ್ಲಾನ್ ಬಗ್ಗೆನೇ ನೋಡೋಣ. ನಾವೀಗ ಮೊದಲು ಮುರುಡೇಶ್ವರಕ್ಕೆ ಹೋಗ್ಬೇಕು. ನಾವು ಇಲ್ಲಿ ಬೆಂಗಳೂರಿಂದ ಇರೋ ಟ್ರೈನ್ ನ ಕೊಟ್ಟಿದ್ದೇವೆ. ನೀವು ನಿಮ್ಮ ಊರಿಂದ ಕೂಡ ನೀವು ಮೊದಲಿಗೆ ಮುರುಡೇಶ್ವರಕ್ಕೆ ಬರಬೇಕು. ನೀವು ಟ್ರೈನ್ ಮೂಲಕ ಆದ್ರೂ ಬನ್ನಿ, ಬಸ್ ಮೂಲಕ ಆದ್ರೂ ಬನ್ನಿ, ನೀವು ಯಾವ್ದ್ರ ಮೂಲಕ ಆದ್ರೂ ಬರ್ಬೋದು. ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ ಈ ಕಡೆಯಿಂದ ನಿಮ್ಗೆ ಟ್ರೈನ್ ಸಿಗ್ತದೆ. ಬಸ್ ನಿಮ್ಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮ್ಗೆ ಡೈರೆಕ್ಟ್ ಮುರುಡೇಶ್ವರಕ್ಕೆ ಬಸ್ ಕೂಡ ಸಿಗ್ತದೆ. ಹಾಗಾಗಿ ನೀವು ಈಸಿಯಾಗಿ ಮುರುಡೇಶ್ವರಕ್ಕೆ ಬಂದು ತಲುಪಬಹುದು. ನಾವಿಲ್ಲಿ ಬೆಂಗಳೂರಿಂದ ಇರೋ ಟ್ರೈನ್ ನ ಕೊಟ್ಟಿದ್ದೇವೆ. ನೀವು ಇದೇ ಟ್ರೈನ್ ಮೂಲಕ ಬರ್ತೀರಾ ಅಂದ್ರೆ ಬೆಂಗಳೂರಿಗೆ ಬಂದು ಕೂಡ ಬರ್ಬೋದು. ಪ್ರತಿದಿನ ನಿಮ್ಗೆ ಟ್ರೈನ್ ಇರ್ತದೆ ಬೆಂಗಳೂರಿಂದ. 2-3 ಟ್ರೈನ್ ಕೂಡ ಇದಾವೆ. ಇದಲ್ಲದೆ ಕೂಡ ಇನ್ನೊಂದು 2 ಟ್ರೈನ್ ಇದೆ. ಈ ಟ್ರೈನ್ ಬೆಸ್ಟ್ ಯಾಕಂದ್ರೆ ಸಂಜೆ 6:50ಕ್ಕೆ ಹೊರಟು ಬೆಳಿಗ್ಗೆ 6 ಗಂಟೆ 4 ನಿಮಿಷಕ್ಕೆ ಬಂದು ನೀವು ಮುರುಡೇಶ್ವರವನ್ನ ರೀಚ್ ಆಗ್ತೀರಾ. ನಾವಿಲ್ಲಿ ಶುಕ್ರವಾರ ಹೊರಟು ಶನಿವಾರ ಬೆಳಿಗ್ಗೆ ಬರುವ ಹಾಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ನಿಮ್ಮ ಊರಿಂದ ಕೂಡ ನೀವು ಬಸ್ ಅಥವಾ ಟ್ರೈನ್ ಮೂಲಕ ರಾತ್ರಿ ಹೊರಟು ಬೆಳಿಗ್ಗೆ ಬಂದು ರೀಚ್ ಆಗುವ ಹಾಗೆ ಪ್ಲಾನ್ ಮಾಡ್ಕೊಂಡು ಶನಿವಾರ ಬೆಳಿಗ್ಗೆ ನಾವು 6 ಗಂಟೆಗೆ ಬಂದು ನೀವು ರೀಚ್ ಆಗ್ತೇವೆ ಮುರುಡೇಶ್ವರವನ್ನ. ಮುರುಡೇಶ್ವರಕ್ಕೆ ಬಂದ ಮೇಲೆ ನಾವು ಅಲ್ಲಿ ನೋಡಬಹುದಾದ ಪ್ಲೇಸ್ಗಳನ್ನ ಕೊಟ್ಟಿದ್ದೇವೆ. ಮುರುಡೇಶ್ವರ ಬೀಚ್ ಆಗ್ಲಿ, ಮುರುಡೇಶ್ವರ ಟೆಂಪಲ್, ನೇತ್ರಾಣಿ ದ್ವೀಪ ಕೂಡ ಮುರುಡೇಶ್ವರ ಬೀಚ್ ಇಂದನೇ ಕರ್ಕೊಂಡು ಹೋಗುದು. ಮುರುಡೇಶ್ವರ ಬೀಚ್ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಅಲ್ಲಿಂದನೇ ನಿಮ್ಮನ್ನ ಬೋಟ್ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಹೋಗಿ ನೇತ್ರಾಣಿ ಐಲ್ಯಾಂಡ್ ಕರ್ಕೊಂಡು ಹೋಗ್ಲಾಗ್ತದೆ. ನೇತ್ರಾಣಿ ಐಲ್ಯಾಂಡ್ ಅಲ್ಲಿ ಸ್ಕೂಬಾ ಡೈವಿಂಗ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ. ಸ್ಕೂಬಾ ಡೈವ್ ಟೂರ್ ನ ಆರ್ಗನೈಸ್ ಮಾಡೋ ತುಂಬಾ ಜನ ಅಲ್ಲಿ ಮುರುಡೇಶ್ವರದಲ್ಲೇ ಇದೆ. ಅಲ್ಲಿಂದ ನೀವು ಮುರುಡೇಶ್ವರ ಬೀಚ್ ಇಂದ ನೀವು ಸ್ಕೂಬಾ ಡೈವ್ ಗೆ ಕೂಡ ಹೋಗಿ ಬರ್ಬೋದು. ಮುರುಡೇಶ್ವರ ಬೀಚ್ ಇದೆ, ಮುರುಡೇಶ್ವರ ಟೆಂಪಲ್ ಇದೆ, ಇದನ್ನೆಲ್ಲ ನೋಡ್ಕೊಳ್ಬಹುದು. ಇಡಗುಂಜಿ ಮಹಾಗಣಪತಿ ಟೆಂಪಲ್ ಕೂಡ ಇದೆ. 19 ಕಿಲೋಮೀಟರ್ ದೂರ ಇದೆ ಮುರುಡೇಶ್ವರದಿಂದ. ಇನ್ನು ಅಪ್ಸರಕೊಂಡ ವಾಟರ್ ಫಾಲ್ಸ್ ಇದೆ. ಇದು ಹೊನ್ನಾವರಕ್ಕೆ ಹತ್ರ ಆಗ್ತದೆ. 26 ಕಿಲೋಮೀಟರ್ ದೂರ ಇದೆ ಮುರುಡೇಶ್ವರದಿಂದ. ಇನ್ನು ಹೊನ್ನಾವರ 28 ಕಿಲೋಮೀಟರ್ ದೂರ ಇದೆ. ನೀವೀಗ ನೇತ್ರಾಣಿ ಐಲ್ಯಾಂಡ್ ಗೆ ಹೋಗ್ತೀರಾ ಅಂದ್ರೆ ನೀವು ಹೋಗ್ಬೋದು. ಇಲ್ಲಾಂದ್ರೆ ನೀವು ಮುರುಡೇಶ್ವರದಲ್ಲಿರುವ ದೇವಸ್ಥಾನ ಮತ್ತೆ ಅಲ್ಲಿರುವ ಬೀಚ್ ಇದನ್ನೆಲ್ಲ ನೋಡ್ಕೊಂಡೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನೀವು ಅಲ್ಲೇ ಇರಬಹುದಾಗಿದೆ. ಇಲ್ಲಾಂದ್ರೆ ಮಧ್ಯಾಹ್ನದವರೆಗೆ ನೋಡ್ಕೊಂಡು ಮಧ್ಯಾಹ್ನವೇ ನೀವು ಹೊನ್ನಾವರಕ್ಕೆ ಕೂಡ ಹೋಗಬಹುದಾಗಿದೆ. ಸಂಜೆ ಹೊತ್ತಿಗೆ ನೀವು ಬೋಟ್ ರೈಡ್ ನ ಹೊನ್ನಾವರದಲ್ಲಿ ಮಾಡಬಹುದಾಗಿದೆ. ಇನ್ನು ನೀವು ಅಲ್ಲಿರೋ ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ರೆಂಟ್ ಬೈಕ್ ಕೂಡ ನಿಮ್ಗೆ ಸಿಗ್ತದೆ. ಮುರುಡೇಶ್ವರದ ಹತ್ರದಲ್ಲಿರೋ ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ನಿಮ್ಗೆ ರೆಂಟ್ ಬೈಕ್ ಕೂಡ ಸಿಗ್ತದೆ. 500 ರೂಪಾಯಿಂದೆಲ್ಲ ಕೂಡ ನಿಮ್ಗೆ ಸ್ಕೂಟಿ ಅದೆಲ್ಲ ಸಿಗ್ತದೆ. ನೀವು ಕಡಿಮೆಯಲ್ಲಿ ಕೂಡ ನಿಮ್ಗೆ ಸಿಗ್ತದೆ. ನೀವು ರೆಂಟ್ ಬೈಕ್ ನ ಪಡೆದು ಕೂಡ ನೋಡಬಹುದು. ನಾವು ಶನಿವಾರ ಸಂಜೆ ಮುರುಡೇಶ್ವರದಲ್ಲೇ ಸ್ಟೇ ಆಗ್ತಿದ್ದೇವೆ. ನೀವು ಬುಕಿಂಗ್ ಮಾಡ್ಲಿಕ್ಕೆ booking.com ಅಂತ ವೆಬ್ಸೈಟ್ ಗಳಲ್ಲೂ ಕೂಡ ನಿಮಗೆ ಬುಕಿಂಗ್ ಆಪ್ಷನ್ಸ್ ಇದೆ. IRCTC ಅವರ ವೆಬ್ಸೈಟ್ ಕೂಡ ಇದೆ. ಅಲ್ಲಿ ಕೂಡ ನೀವು ಬುಕಿಂಗ್ ಮಾಡ್ಕೊಳ್ಬಹುದು. ಹೋಟೆಲ್ ನ ಬುಕಿಂಗ್ ಅಲ್ಲಿ ಕೂಡ ಆಪ್ಷನ್ಸ್ ಇದೆ. ನೀವು ಆನ್ಲೈನ್ ಬುಕಿಂಗ್ ಮಾಡ್ಕೊಂಡು ಬರ್ತಿದ್ರೆ ಅಲ್ಲೇ ಬುಕಿಂಗ್ ಮಾಡ್ಕೊಂಡು ಬರ್ಬೋದು. ನೀವು ಶನಿವಾರ ರಾತ್ರಿ ಮುರುಡೇಶ್ವರದಲ್ಲೇ ಸ್ಟೇ ಆಗಿ ಆದಿತ್ಯವಾರ ಬೆಳಿಗ್ಗೆ ನೀವು ಹೊನ್ನಾವರ ಕಡೆ ಹೋಗ್ಬೋದು. ನಾವಿಲ್ಲಿ ಬೆಳಿಗ್ಗೆನೆ ಹೊನ್ನಾವರ ಕಡೆ ಹೋಗ್ತಿದ್ದೇವೆ. ನೀವು ಟ್ರೈನ್ ಮೂಲಕ ಕೂಡ ಹೋಗ್ಬೋದು. ಹೊನ್ನಾವರಕ್ಕೆ ಟ್ರೈನ್ ಸಿಗ್ತದೆ ನಿಮಗೆ 45-50 ರೂಪಾಯಿ. ನೀವು ಟ್ರೈನ್ ಮೂಲಕ ಆದ್ರೂ ಹೋಗ್ಬೋದು. 26 ಕಿಲೋಮೀಟರ್ ದೂರ. ನೀವು ರೆಂಟ್ ಬೈಕ್ ನ ಮುರುಡೇಶ್ವರದಲ್ಲಿ ಪಡೆದಿದ್ರೆ ಮುರುಡೇಶ್ವರದಿಂದ ನೀವು ರೆಂಟ್ ಬೈಕ್ ಮೂಲಕ ಹೋಗಬಹುದು. ಈ ರೀತಿಯಲ್ಲಿ ನೀವು ಹೊನ್ನಾವರಕ್ಕೆ ಹೋದ್ರೆ ಹೊನ್ನಾವರದಲ್ಲಿ ನೋಡಬಹುದಾದ ಪ್ಲೇಸ್ ಗಳ ಬಗ್ಗೆ ನೋಡೋದಾದ್ರೆ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್ ಇದೆ. ಅಲ್ಲಿ ಬೋಟಿಂಗ್ ನ ನೀವು ಮಾಡಲೇಬೇಕು. ನಾವು ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೇವೆ. ನಾವು ಬೋಟಿಂಗ್ ಹೋದಾಗ ಮಾಡಿರೋ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಕೂಡ ನೋಡಬಹುದು ನೀವು. ಇನ್ನು ಎಕೋ ಬೀಚ್ ಅಂತ ಇದೆ. ಎಕೋ ಬೀಚ್ ಕೂಡ ನೀವು ಭೇಟಿ ನೀಡಬಹುದು. ಇನ್ನು ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತ ಇದೆ. ಅಪ್ಸರಕೊಂಡ ವಾಟರ್ ಫಾಲ್ಸ್ ಕೂಡ ಇದೆ. ನೀವು ಇಲ್ಲಿ ಕೂಡ ಹೋಗಬಹುದು. 10 ಮೀಟರ್ ದೂರ ಇದೆ. ಪಕ್ಕದಲ್ಲಿ ಗಾರ್ಡನ್ ಕೂಡ ಇದೆ. ಅಲ್ಲಿ ಕೂಡ ನೀವು ಹೋಗಬಹುದಾಗಿದೆ. ಈ ರೀತಿಯಲ್ಲಿ ನೀವು ಅಪ್ಸರಕೊಂಡ ನೋಡಿಕೊಂಡು ಸಂಜೆ ಒಳಗೆ ನೀವು ನೋಡಿಕೊಂಡು ಸಂಜೆ ನೀವು ರಿಟರ್ನ್ ಮುರುಡೇಶ್ವರಕ್ಕೆ ಬರಬಹುದಾಗಿದೆ. ನಿಮಗೆ ಸಂಜೆ 7:32ಕ್ಕೆ ನಿಮಗೆ ಮುರುಡೇಶ್ವರದಿಂದ ಟ್ರೈನ್ ಇದೆ ನೋಡಿ. ಮುರುಡೇಶ್ವರದಿಂದ ಡೈರೆಕ್ಟ್ ಬೆಂಗಳೂರಿಗೆ ನಿಮಗೆ ಟ್ರೈನ್ ಸಿಗ್ತದೆ. ಮುರುಡೇಶ್ವರಕ್ಕೆ ಬಂದು ನೀವು ಹೋಗ್ಬೋದು. ಹೊನ್ನಾವರದಿಂದನೇ ನಿಮಗೆ ಟ್ರೈನ್ ಸಿಗೋದಾದ್ರೆ ಹೊನ್ನಾವರದಿಂದ ಕೂಡ ನಿಮ್ಮ ಊರಿಗೆ ನೀವು ಹೋಗ್ಬೋದು. ಟ್ರೈನ್ ಅಥವಾ ಬಸ್ ಮೂಲಕ ನಿಮ್ಮ ಊರಿಗೆ ನೀವು ಹೊನ್ನಾವರದಿಂದನೇ ಹೋಗ್ಬೋದು. ನಾವು ಹೊನ್ನಾವರದಿಂದ ಮುರುಡೇಶ್ವರಕ್ಕೆ ರಿಟರ್ನ್ ಬಂದು ಮುರುಡೇಶ್ವರದಿಂದ ನಾವು ಟ್ರೈನ್ ಮೂಲಕ ಹೋಗ್ತಿದ್ದೇವೆ. ಆದಿತ್ಯವಾರ ರಾತ್ರಿ ನಾವು ಹೊರಡ್ತಾ ಇದ್ದೇವೆ. ಈ ಟ್ರೈನ್ ನಿಮಗೆ ಪ್ರತಿದಿನ ಇರ್ತದೆ. ನೀವು ಯಾವ ದಿವಸ ಕೂಡ ಹೋಗ್ಬೋದು. ಶುಕ್ರವಾರ ಸಂಜೆ 6 ಗಂಟೆಗೆ ನಾವು ಬೆಂಗಳೂರಿಂದ ಹೊರಟಿದ್ದು. ನಾವೀಗ ಬೆಂಗಳೂರಿಗೆ ರಿಟರ್ನ್ ಹೊರಡ್ತಾ ಇರೋದು ಆದಿತ್ಯವಾರ ರಾತ್ರಿ 7:32ಕ್ಕೆ ಹೊರಡುತ್ತಿದ್ದೇವೆ. ನಾವು ಹೋಗಿ ತಲುಪುವಾಗ ಸೋಮವಾರ ಬೆಳಿಗ್ಗೆ 7:15 ಆಗಿರ್ತದೆ. ಈ ರೀತಿಯಲ್ಲಿ ನಾವು ಸೋಮವಾರ ಬೆಳಿಗ್ಗೆ 7:15ಕ್ಕೆ ಹೋಗಿ ನಾವು ಮುರುಡೇಶ್ವರವನ್ನ ರೀಚ್ ಆಗ್ತೇವೆ. 390 ರೂಪಾಯಿಲಿ ನೀವು ಟ್ರೈನ್ ಟಿಕೆಟ್ ಅಲ್ಲೇ ಹೋಗಬಹುದು. ಈ ರೀತಿಯಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ. ಈ ಟ್ರೈನ್ ನಿಮಗೆ ಪ್ರತಿದಿನ ಇರೋದ್ರಿಂದ ನಿಮಗೆ 7:35ಕ್ಕೆ ನಿಮಗೆ ಪ್ರತಿದಿನ ಈ ಟ್ರೈನ್ ಇರ್ತದೆ. ಗೋಕರ್ಣನು ಒಟ್ಟಿಗೆ ನೀವು ಈ ಪ್ಲೇಸ್ ಗಳ ಜೊತೆಗೆ ನೋಡ್ತೀರಾ ಅಂದ್ರೆ ಅದ್ರ ಬಗ್ಗೆ ಕೂಡ ಒಂದು ಸದ್ಯದಲ್ಲೇ ವಿಡಿಯೋ ಮಾಡ್ತೇವೆ. ಇದ್ರ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೇವೆ. ಸದ್ಯದಲ್ಲೇ ಇನ್ನೊಮ್ಮೆ ವಿಡಿಯೋ ಕೂಡ ಮಾಡ್ತೇವೆ. ಆ ವಿಡಿಯೋ ಕೂಡ ನೀವು ನೋಡ್ಬೇಕಂತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ಈ ಟೂರ್ ಬಜೆಟ್ ಎಷ್ಟಾಗಬಹುದು ಅಂತ ಲೆಕ್ಕ ಹಾಕೋದಾದ್ರೆ, ಕಾರಣ ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಬರ್ಲಿಕ್ಕೆ ನಮಗೆ 400 ರೂಪಾಯಿ ಒಳಗಡೆನೆ ಆಗಿದೆ. ಮುರುಡೇಶ್ವರದಿಂದ ಹೊನ್ನಾವರಕ್ಕೆ ಹೋಗ್ಲಿಕ್ಕೆ
100 ರೂಪಾಯಿ, ಹೋಗಿ ಬರ್ಲಿಕ್ಕೆ 200 ರೂಪಾಯಿವರೆಗೆ ಬೇಕಾಗ್ತದೆ. ನೀವು ಯಾವ್ದ್ರಲ್ಲಿ ಹೋಗ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್. ಟ್ರೈನ್ ಅಲ್ಲೇ ಹೋಗ್ತಿರಾದ್ರೆ 45 ರೂಪಾಯಲ್ಲೇ ಆಗ್ತದೆ. ಮುರುಡೇಶ್ವರದಿಂದ ರಿಟರ್ನ್ ಬೆಂಗಳೂರಿಗೆ ಬರ್ಲಿಕ್ಕೆ 400 ರೂಪಾಯಿವರೆಗೆ ಬೇಕಾಗ್ತದೆ, ನೀವು ಸ್ಲೀಪರ್ ಕೋಚ್ ಅಲ್ಲಿ ಬರ್ತೀರಾ ಅಂದ್ರೆ. ಇನ್ನು ನೀವು ಸ್ಕೂಬಾ ಡೈವ್ ಹೋಗೋದಾದ್ರೆ ಅದಕ್ಕೆ 4,000 3,000 ರೂಪಾಯಿ ಎಲ್ಲ ಇರ್ತದೆ, ಅದಕ್ಕೂ ಕೂಡ ನೀವು ಹೋಗ್ಬೋದು. ಇನ್ನು ಎಂಟ್ರಿ ಟಿಕೆಟ್ ಕೆಲವು ಕಡೆಗಳಲ್ಲಿ ಇರ್ತದೆ, ಅದರದ್ದೆಲ್ಲ ಚಾರ್ಜಸ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಫುಡ್ಡಿಗೆ ಆಗೋ ಖರ್ಚನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ನೀವು ಪ್ಲೇಸ್ಗಳನ್ನ ನೋಡ್ಲಿಕ್ಕೆ ಯಾವ್ದ್ರಲ್ಲಿ ಹೋಗ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್ ಆಗ್ತದೆ. ನೀವು ರೆಂಟಿಗೆ ಬೈಕ್ನ ಪಡೆದ್ರೆ ಅದರ ಖರ್ಚನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ಅದನ್ನ